ಪ್ರಸನ್ನೋ ಭೂಯಾತ್. ಓಂ ಶ್ರೀ ಮಂಜುನಾಥಾಯ ನಮಃ. ಇಷ್ಟದೇವರಾದ ಮಹಾಗಣಪತಿಗೆ ವಂದಿಸುತ್ತಾ, ಕುಲದೇವರಾದ ಲಕ್ಷ್ಮೀ ವೆಂಕಟರಮಣನನ್ನ ನೆನೆಯುತ್ತಾ ನಮಸ್ಕರಿಸುತ್ತಾ, ಇಷ್ಟ ಗುರುಗಳಾದ ಶ್ರೀಧರರನ್ನ ನೆನೆಯುತ್ತಾ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇದು ಶ್ರೀಧರ ಕೃಪಾ ಜ್ಯೋತಿಷ್ಯಾಲಯ. ನಾನು ಮಾತಾಡ್ತಾ ಇರೋದು ಜ್ಯೋತಿಷ್ಯ ಪಂಡಿತ್ ಶ್ರೀ ಮಂಜುನಾಥೇಶ್ವರ ಭಟ್. ಇವತ್ತಿನ ವಿಷಯ ಮಕರ ರಾಶಿ ಭವಿಷ್ಯ ಮೇ ತಿಂಗಳು 2026. ನೋಡಿ, ಮಕರ ರಾಶಿಯವರಿಗೆ ಶನಿ 3ನೇ ಮನೆಯಲ್ಲಿ ಇರೋದ್ರಿಂದ ಗೌರವ, ಆಸ್ತಿ ಪಾಸ್ತಿ ಕೊಳ್ಳುವಿಕೆ, ಸೇವಕರಿಂದ ಉತ್ತಮ ಸೇವೆ ಉಂಟಾಗ್ತದೆ. ಶನಿ ಅಂದರೆ ಸೇವಕ ಅಂತ, ಸೇವಕರಿಂದ ಉತ್ತಮ ಸೇವೆ ಉಂಟಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆಮೇಲೆ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತೀರಾ. ಸಂಘ ಸಂಸ್ಥೆಗಳಿಂದ ನಿಮಗೆ ಗೌರವ ಇದೆ. ಇವಷ್ಟು ಶನಿ 3ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಆಗುವ ಫಲಗಳು. ಅದೇ ರೀತಿ ರವಿ 5ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕಾಗ್ತದೆ. ಮತ್ತೆ ಹೆಂಡತಿ ಮಕ್ಕಳಿಗಾಗಿ ವೆಚ್ಚ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದೇ ರೀತಿ ಕುಜ 4ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಜ್ವರ, ಉದರಬೇನೆ, ರಕ್ತ ಮಲಿನತೆ ಅಂದರೆ ರಕ್ತ ಕೆಟ್ಟೋಗೋದು ಆ ರೀತಿ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಬುಧ 5ನೇ ಮನೆಯಲ್ಲಿ ಇರೋದ್ರಿಂದ ಚಿಂತೆ, ಸಂಸಾರ ಸುಖದಲ್ಲಿ ಸ್ವಲ್ಪ ಕೊರತೆ ಕಂಡು ಬರ್ತದೆ. ಗುರು 6ನೇ ಮನೆಯಲ್ಲಿ ಇರೋದ್ರಿಂದ ಅನಾರೋಗ್ಯ, ವೃತ್ತಿಯಲ್ಲಿ ಕೆಲವು ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶುಕ್ರ 6ನೇ ಮನೆಯಲ್ಲಿ ಇರೋದ್ರಿಂದ ಹೆಚ್ಚಿನ ಹಣದ ಖರ್ಚಿರ್ತದೆ ಮತ್ತೆ ವ್ಯಾಜ್ಯಗಳು ಉಂಟಾಗುವ ಸಾಧ್ಯತೆ ಇದೆ. ನೋಡಿ, ನಿಮಗೆ ಈ ಮೇ 2026ರಲ್ಲಿ ಶನಿಯನ್ನ ಬಿಟ್ಟು ಉಳಿದ ಗ್ರಹಗಳು ಸ್ವಲ್ಪ ಪ್ರತಿಕೂಲ ಆಗಿರೋದ್ರಿಂದ ನೀವು ಸ್ವಲ್ಪ ಎಲ್ಲ ವಿಷಯದಲ್ಲೂ ಜಾಗ್ರತೆಯಿಂದ ಇರೋದು ಒಳ್ಳೆಯದು. ನೀವು ಪರಿಹಾರಕ್ಕಾಗಿ ಶನಿ ಆರಾಧನೆ ಮಾಡೋದು ಒಳ್ಳೆಯದು. ಆಮೇಲೆ ಗುರು ಬಲ ಇಲ್ಲದೇ ಇರೋದ್ರಿಂದ ಗುರುವಿನ ಆರಾಧನೆ ನಿಮಗೆ ಶುಭವನ್ನ ತರ್ತದೆ. ನೋಡಿ, ಈ ಮಕರ ರಾಶಿಯವರಿಗೆ ಶುಭ ಬಣ್ಣ ಅಂದ್ರೆ ನೀಲಿ ಆಗಿರ್ತದೆ. ನೀಲಿ ಮತ್ತೆ ಕಪ್ಪನ್ನ ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಅಂದ್ರೆ ಮಕರ ರಾಶಿಗೆ ಅಧಿಪತಿ ಶನಿ ಆಗಿರೋದ್ರಿಂದ ನೋಡಿ, ನಿಮಗೆ ಶನಿಯ ಆರಾಧನೆ ಯಾವಾಗಲೂ ಶುಭವನ್ನ ತಂದುಕೊಡ್ತದೆ. ಆಮೇಲೆ ಆಂಜನೇಯನ ಆರಾಧನೆ ಕೂಡ ನೀವು ಮಾಡೋದು ಒಳ್ಳೆಯದು. ಇವಷ್ಟು ಮಕರ ರಾಶಿಯ ರಾಶಿ ಭವಿಷ್ಯ ಮೇ 2026. ಎಲ್ಲರಿಗೂ ಶುಭವಾಗಲಿ.